ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಅಕ್ಟೋಬರ್ 19, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, GST ಸೆಸ್ ವಿಲ್ ಸ್ಟೇ, ಫೈನಾನ್ಸ್ ಪ್ಯಾನಲ್ ಚೀಫ್. ಸೊ ಇಲ್ಲಿ 15th ಫೈನಾನ್ಸ್ ಕಮಿಷನ್ನ ಚೇರ್ಮನ್ ಆದಂತಹ NK ಸಿಂಗ್ ಅವರು GST ಸೆಸ್ ಅನ್ನೋದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಫೈನಾನ್ಸ್ ಕಮಿಷನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಫೈನಾನ್ಸ್ ಕಮಿಷನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಪ್ರೆಸಿಡೆಂಟು ಆರ್ಟಿಕಲ್ 280 ಅಡಿಯಲ್ಲಿ ಒಂದು ಫೈನಾನ್ಸ್ ಕಮಿಷನನ್ನು ಅಪಾಯಿಂಟ್ ಮಾಡ್ತಾರೆ. ಭಾರತದಲ್ಲಿ ವರ್ಟಿಕಲ್ ಅಂದರೆ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಹೇಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಮತ್ತು ಹಾರಿಜಾಂಟಲ್ ಅಂದರೆ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಏರಿಯಾ ವೈಸು ಅಥವಾ ಯಾವ ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡಿ ರಾಜ್ಯ ಸರ್ಕಾರಗಳು ಹಣವನ್ನು ಖರ್ಚು ಮಾಡಬೇಕು, ಅದು ಲೋಕಲ್ ಗವರ್ಮೆಂಟ್ಸಿಗಾಗಿರ್ಬೋದು, ಈ ರೀತಿಯಲ್ಲಿ. ಸೊ ವರ್ಟಿಕಲ್ ಕೇಂದ್ರದಿಂದ ರಾಜ್ಯಕ್ಕೆ ಹಾಗೂ ರಾಜ್ಯಗಳಲ್ಲೇ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅಥವಾ ಫೈನಾನ್ಷಿಯಲ್ ಆರ್ಥಿಕ ನೀತಿಯನ್ನು ರೆಡಿ ಮಾಡೋದಕ್ಕೋಸ್ಕರ ರೆಕಮೆಂಡೇಟಿವ್ ಬಾಡಿಯಾಗಿ ಫೈನಾನ್ಸ್ ಕಮಿಷನನ್ನು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಹಾಗೆ ಇಲ್ಲಿ ಹೇಳಿದ ಹಾಗೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರುವಂತಹ ಆರ್ಥಿಕ ಸಂಬಂಧಗಳನ್ನು ಡಿಫೈನ್ ಮಾಡುವಂಥದ್ದು ಇದರ ಕೆಲಸ. ಇದರ ರಚನೆ ಮೊದಲನೇ ಬಾರಿಗೆ 1951ರಲ್ಲಿ ಆಗಿನ ಲಾ ಮಿನಿಸ್ಟರ್ ಆದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಆರ್ಥಿಕ ಸಂಕಷ್ಟ ಅಥವಾ ಈ ಒಂದು ಆರ್ಥಿಕ ನೀತಿಯ ಈ ಡಿಸಿಪ್ಲಿನನ್ನು ತರೋದಕ್ಕೋಸ್ಕರ ಮೊದಲನೇ ಬಾರಿಗೆ ಇದನ್ನು ರಚನೆ ಮಾಡಿದ್ದು. ಇದು ಪ್ರತಿ 5 ವರ್ಷಕ್ಕೊಮ್ಮೆ ರಚನೆ ಆಗುತ್ತದೆ. ರೆಕಮೆಂಡೇಶನ್ ಮಾಡಿದ್ಮೇಲೆ ಅದು ಬಾಡಿ ಡಿಸಾಲ್ವ್ ಆಗುತ್ತದೆ. ಫೈನಾನ್ಸ್ ಕಮಿಷನಲ್ಲಿ ಒಟ್ಟು ಒಬ್ಬರು ಚೇರ್ಮನ್ನು, 4 ಬೇರೆ ಮೆಂಬರ್ಸ್ಗಳು ಇರ್ತಾರೆ. ಸೊ ಈಗ ಅಪಾಯಿಂಟ್ ಆದಂತಹ ಬಾಡಿ 15ನೇ ಫೈನಾನ್ಸ್ ಕಮಿಷನ್. ಇದರ ಚೇರ್ಮನ್ ಯಾರು? NK ಸಿಂಗ್ ಅಂತ ಹೇಳಿ. ಸೊ ಈ ಆರ್ಟಿಕಲಲ್ಲಿ ಇವರು 15ನೇ ಚೇರ್ಮನ್ ಆದಂತಹ NK ಸಿಂಗ್ ಅವರು ಹೇಳ್ತಾ ಇರುವ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಏನು GST ಕಂಪನ್ಸೇಷನ್, GST ಬಿಲ್ ಪಾಸ್ ಆದ ಮೇಲೆ ಏನು 5 ವರ್ಷಗಳ ಅವಧಿಗೆ ರಾಜ್ಯ ಸರ್ಕಾರಗಳಿಗೆ ಬಿಟ್ಕೊಟ್ಟಂತಹ ಟ್ಯಾಕ್ಸ್ ರೆವೆನ್ಯೂನ ಕಂಪನ್ಸೇಷನ್ ಆಗಿ ಕೇಂದ್ರ ಸರ್ಕಾರ ಕೊಡಲು ಒಪ್ಕೊಂಡಿತ್ತು, ಅದ್ರ ಬಗ್ಗೆ ಒಂದಿಷ್ಟು ಊಹಾಪೋಹಗಳು ಅಥವಾ ಅದ್ರ ಬಗ್ಗೆ ಒಂದಿಷ್ಟು ಘರ್ಷಣೆ ನಡೀತಾ ಇದ್ದು, ಅದು ಯಾವುದೂ ಸರಿಯಲ್ಲ. ಕೇಂದ್ರ ಸರ್ಕಾರ ಒಂದಿಷ್ಟು ಕೋವಿಡ್ ಸಮಯದಿಂದಾಗೋ ಅಥವಾ ಬೇರೆ ಕಾರಣಗಳಿಂದಾಗಿ ಹಿಂದೆ ಮುಂದೆ ಆಗಿದೆ. ಬಟ್ ಕೇಂದ್ರ ಸರ್ಕಾರ ಪ್ರಾಮಿಸ್ ಮಾಡಿದ ಹಾಗೆ, ಮಾತು ಕೊಟ್ಟ ಹಾಗೆ 5 ವರ್ಷಗಳ ಕಂಪನ್ಸೇಷನ್ ಅಮೌಂಟನ್ನು ಕೊಡುತ್ತದೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಸೆಸ್ ಏನು ಹಾಕಲಾಗುತ್ತದೆಯೋ, ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಗಿರ್ಬೋದು, ಏರೇಟೆಡ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಕಾರ್ಸ್ಗಳ ಮೇಲೆ, ಸೊ ಈ ವಸ್ತುಗಳ ಮೇಲೆ ಎಕ್ಸ್ಟ್ರಾ ಸೆಸ್ ಅಂದರೆ 28% ಟ್ಯಾಕ್ಸನ್ನು ಹಾಕಿಬಿಟ್ಟು ಅದರಿಂದ ಬಂದಂಥ ಹಣವನ್ನು ರಾಜ್ಯ ಸರ್ಕಾರಗಳಿಗೆ ಕಂಪನ್ಸೇಷನ್ ಆಗಿ ಕೊಡಲು ಮುಂದಾಗುತ್ತದೆ. ಸೊ ಇದನ್ನು ಸರಿಸುಮಾರು 25-26ರವರೆಗೆ 2025-26ರ ವಾರ್ಷಿಕ ಅವಧಿಯವರೆಗೆ ಎಕ್ಸ್ಟೆಂಡ್ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಬೇಕಾಗುತ್ತದೆ ಅನ್ನುವಂಥದ್ದನ್ನು NK ಸಿಂಗ್ ಅವರು ಮಾತಲ್ಲಿ ಹೇಳ್ತಾ ಇರುವಂಥದ್ದು. ಸೊ ರಾಜ್ಯ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಭಯಭೀತಿ ಪಡೋ ಹಾಗಿಲ್ಲ, ಕೇಂದ್ರ ಸರ್ಕಾರ ತನ್ನ ಮಾತನ್ನು ಉಳಿಸ್ಕೊಳ್ತದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿದೆ. ಹಾಗೆ ಹಿಂದಿನ ಆರ್ಟಿಕಲಲ್ಲಿ ನೋಡಿದ ಹಾಗೆ ಆರ್ಟಿಕಲ್ 280 ಅಡಿಯಲ್ಲಿ ಪ್ರೆಸಿಡೆಂಟ್ ಫೈನಾನ್ಸ್ ಕಮಿಷನನ್ನು ಅಪಾಯಿಂಟ್ ಮಾಡುತ್ತಾರೆ. ಸೊ ಇದರ ಅಡಿಯಲ್ಲಿ ಒಬ್ಬರು ಚೇರ್ಮನ್ ಮತ್ತು 4 ಅದರ್ ಮೆಂಬರ್ಸ್ಗಳನ್ನು. ಸೊ ಎರಡನೇ ಭಾಗ 280 ಆರ್ಟಿಕಲ್ ಅಡಿಯಲ್ಲಿ ಇರುವಂಥದ್ದು ಪಾರ್ಲಿಮೆಂಟ್ ಇವರ ಕ್ವಾಲಿಫಿಕೇಷನನ್ನು ಡಿಫೈನ್ ಮಾಡುತ್ತದೆ. ಸೊ ಯಾರನ್ನು ಅಪಾಯಿಂಟ್ ಮಾಡಬೇಕು, ಏನು ಕ್ವಾಲಿಫಿಕೇಷನ್ ಆಗಬೇಕು ಅಂತ ಪಾರ್ಲಿಮೆಂಟ್ ಅದನ್ನು ಡಿಸೈಡ್ ಮಾಡುತ್ತದೆ. ಮೂರನೇ ಹಂತದಲ್ಲಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ಸ್ಗಳನ್ನು ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೇಳಿದ್ನಲ್ಲ, ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಮತ್ತು ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿಯಲ್ಲಿ ಆಗಬೇಕು ಅನ್ನುವಂಥ ರೆಕಮೆಂಡೇಷನನ್ನು ಪ್ರೆಸಿಡೆಂಟಿಗೆ ಕೊಡುತ್ತದೆ ಫೈನಾನ್ಸ್ ಕಮಿಷನ್. ಇದನ್ನು ನೆನಪಿಟ್ಕೊಳ್ಳಿ. ಸೊ ಇದರ ಕೆಳಗಡೆ ಇರುವಂತಹ 3 ಮುಖ್ಯವಾದ ಪಾಯಿಂಟ್ಸ್ಗಳು, ಯಾಕಂದರೆ ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗಿ ಬರಬಹುದು. ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರೊಸೀಡ್ಸ್, ಏನು ಟ್ಯಾಕ್ಸಸ್ಗಳು ಕಲೆಕ್ಟ್ ಆಗ್ತಾವೋ ಸೆಂಟರ್ಗೆ, ಕೇಂದ್ರಕ್ಕೆ, ಅವುಗಳನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಂತ ಹೇಳಿ. ಹಾಗೆ ಫೈನಾನ್ಷಿಯಲ್ ಆರ್ಥಿಕ ಸಂಬಂಧಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರುವಂತಹ ಆರ್ಥಿಕ ಸಂಬಂಧವನ್ನು ಡಿಫೈನ್ ಮಾಡುವಂತಹ ಕೆಲಸವೂ ಸಹ ಫೈನಾನ್ಸ್ ಕಮಿಷನ್ನ ಅಡಿಯಲ್ಲಿ ಬರುವಂಥದ್ದು. ಮತ್ತು ಯಾವುದು ಅನ್ಪ್ಲ್ಯಾನ್ಡ್ ರೆವಿನ್ಯೂ ರಿಸೋರ್ಸಸ್ ಇರುತ್ತದೆಯೋ ಅದನ್ನು ಯಾವ ರೀತಿಯಲ್ಲಿ ಡಿವಾಲ್ವ್ ಅಥವಾ ಡಿಸ್ಟ್ರಿಬ್ಯೂಟ್ ಆಗಬೇಕು ಅನ್ನುವಂತಹದ್ದು ಸಹ ಫೈನಾನ್ಸ್ ಕಮಿಷನ್ ಅಡಿಯಲ್ಲೇ ಬರುವಂಥದ್ದು. ಸೊ ಈ ವರ್ಷದ ಪ್ರಿಲಿಮ್ಸ್ ಪೇಪರ್ ನೋಡಿದಾಗ ಕೆಲವೊಂದು ವಿಷಯಗಳನ್ನು ಬಹಳ ತೀಕ್ಷ್ಣವಾಗಿ ತಿಳಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಸೊ ಆ ನಿಟ್ಟಿನಲ್ಲಿ ಆರ್ಟಿಕಲ್ 280 ಅಡಿಯಲ್ಲಿ ಈ 3 ಪಾಯಿಂಟ್ಸ್ಗಳನ್ನು ನಾವು ಸಂಕ್ಷಿಪ್ತವಾಗಿ ಕ್ಲಿಯರ್ ಆಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಅತಿ ಮುಖ್ಯವಾಗಿದೆ. ಮುಂದಿನ ಆರ್ಟಿಕಲ್ನಲ್ಲಿ ಸೆಲಿಬ್ರೇಟಿಂಗ್ ಸ್ಕಿಂಗ್ಸ್. ಸೊ ಇಲ್ಲಿ ಸ್ಕಿಂಗ್ಸ್ ಅನ್ನುವಂಥ ಈ ಚಿತ್ರದಲ್ಲಿ ನೀವು ನೋಡಬಹುದು, ಇವುಗಳನ್ನು ಸ್ಕಿಂಗ್ಸ್ ಅಂತ ಕರೀತಾರೆ. ಈ ಸ್ಕಿಂಗ್ಸಿಗೆ ಕಾಲುಗಳಿರಲ್ಲ ಹಾಗೂ
ಕತ್ತು ಸಹ ಜಾಸ್ತಿ ಡಿಫೈನ್ ಆಗಿರಲ್ಲ ಮತ್ತು ನೋಡಲು ಭಾಳ ಶೈನಿಂಗ್ ಆಗಿರುತ್ತದೆ. ಇದು ನಡಿಬೇಕಾದ್ರೆ ಹಾವು ಥರ ಕಾಣುತ್ತೆ ಹೆಚ್ಚಿನ ಮಟ್ಟಿಗೆ. ಸೊ ಇದು ಮನೆಯ ಹತ್ರ, ಪಾರ್ಕ್ಗಳಲ್ಲಿ, ಬಹಳಷ್ಟು ಜಾಗಗಳಲ್ಲಿ ನಾವು ನೋಡ್ತೀವಿ. ಸೊ ಝೂಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸುಮಾರು ಭಾರತದಲ್ಲಿ ಇರುವಂತಹ 62 ಸ್ಪೀಷೀಸ್ಗಳ ಸ್ಕಿಂಕ್ಸ್ಗಳನ್ನು ನೋಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿದೆ. ಜೋಗ್ರಫಿ ಮುಖಾಂತರ ನಾವು ನೋಡಬೇಕು ಅಂದರೆ ಭಾರತದಲ್ಲಿ ಒಟ್ಟು 11 ಬಯೋಜಿಯೋಗ್ರಫಿಕ್ ಝೋನ್ಸ್ಗಳು ಇರೋದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕು. ಸೊ ಅವು 11 ಬಯೋಜಿಯೋಗ್ರಫಿಕ್ ಝೋನ್ಸ್ ಅಂತಂದಾಗ ನಾವಿಲ್ಲಿ ನೋಡಬಹುದು: ಅಂಡಮಾನ್ ನಿಕೋಬಾರ್ ರೀಜನ್, ಕೋಸ್ಟಲ್ ರೀಜನ್, ನಾರ್ತ್ ಈಸ್ಟರ್ನ್ ರೀಜನ್, ಗಂಗೆಟಿಕ್ ಪ್ಲೇನ್ಸ್, ಡೆಕ್ಕನ್ ಪ್ಲೇಟ್ಯೂ, ವೆಸ್ಟರ್ನ್ ಘಾಟ್ಸ್, ಸೆಮಿ ಅರಿಡ್ ರೀಜನ್, ಇಂಡಿಯನ್ ಡೆಸರ್ಟ್ ಝೋನ್, ಹಿಮಾಲಯನ್ ಝೋನ್, ಟ್ರಾನ್ಸ್ ಹಿಮಾಲಯನ್ ರೀಜನ್. ಸೊ ಇವು 11 ಜಿಯೋಗ್ರಫಿಕ್ ರೀಜನ್ಸ್ಗಳನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಇದರಲ್ಲಿ ಹೆಚ್ಚಿನ ಭಾಗ ಇರುವಂಥದ್ದು ಸೆಮಿ ಅರಿಡ್ ರೀಜನ್ 16.6, ತದನಂತರ ಬರುವಂಥದ್ದು ಗಂಗೆಟಿಕ್ ಪ್ಲೇನ್ಸು 10.8. ಸೊ ಹೀಗೆ ನೀವು ಒಂದು ಆರ್ಡರನ್ನು ರೆಡಿ ಮಾಡಿಕೊಂಡಾಗ ನಿಮಗೆ ಎಕ್ಸಾಮಿನೇಷನಲ್ಲಿ ಏನಾದರೂ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಮಾಡಿ ಅಂತಂದಾಗ ನೀವು ಬರೀಬಹುದು. ಹಾಗೆ ಈ ಸ್ಕಿಂಕ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ನೇಚರ್ ಅಥವಾ ಎನ್ವೈರ್ಮೆಂಟನ್ನು ಮೇಂಟೈನ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಪೀಸೀಸ್ ಅಂತ ಹೇಳಿ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನು ಇಗ್ನೋರೆನ್ಸ್ ಬಹಳ ಆಗಿದ್ದು ಇದಕ್ಕೆ ಒಂದು ಸ್ಟಡಿ ಬೇಕಾಗಿದೆ ಅಂತ ಹೇಳಿ 4 ವರ್ಷಗಳ ಸ್ಟಡಿ ಮಾಡಿಬಿಟ್ಟು 62 ಸ್ಪೀಷೀಸ್ಗಳನ್ನು ನೋಟ್ ಮಾಡಲಾಗಿದೆ. ಇದರಲ್ಲಿ ಸುಮಾರು 33 ಸ್ಪೀಷೀಸ್ ಎಂಡಮಿಕ್ ಆಗಿರುವಂಥವು. ಇವು ವೆಸ್ಟರ್ನ್ ಘಾಟ್ಸಲ್ಲಿ, ಡೆಕ್ಕನ್ ಪೆನಿನ್ಸುಲರ್ ರೀಜನಲ್ಲಿ, ಅಂಡಮಾನ್ ನಿಕೋಬಾರಲ್ಲಿ ಮತ್ತು ಬರ್ಕುಡ್ ಐಲ್ಯಾಂಡ್ ಅನ್ನುವಂಥದ್ದು ಚಿಲ್ಕಾ ಲೇಕಲ್ಲಿ ಇದೆ. ಅದು ಒಡಿಸ್ಸಾದಲ್ಲಿ ಇರುವಂಥದ್ದು. ಇದು ಪ್ರಿಲಿಮ್ಸಲ್ಲಿ ಪ್ರಶ್ನೆ ಕೇಳಬಹುದು, ಬರ್ಕುದ್ ಐಲ್ಯಾಂಡ್ ಎಲ್ಲಿ ಸಿಗುತ್ತದೆ ಅಥವಾ ಎಲ್ಲಿ ಇದೆ ಅಂತ ಹೇಳಿ. ಸೊ ಅದು ಚಿಲ್ಕಾ ಲೇಕ್ ಒಡಿಸ್ಸಾದಲ್ಲಿ ಇರುವಂಥದ್ದು. ಸೊ ಈ ಸ್ಕಿಂಕ್ ಸ್ಪೀಷೀಸ್ ಒಟ್ಟಾರೆ ಮೇಂಟೈನಿಂಗ್ ಎಕೋಸಿಸ್ಟಮ್ ಮತ್ತು ಎಕಾಲಜಿಕಲ್ ಹ್ಯಾಬಿಟನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಅತಿ ಮುಖ್ಯವಾಗಿರುವಂಥದ್ದು ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್, ದ ರಾಜ್ ಭವನ್ಸ್ ನ್ಯೂ ರೋಲ್ ಟೇಕಿಂಗ್ ಸೆಂಟರ್ ಸ್ಟೇಜ್. ಸೊ ನಾವು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಗವರ್ನರ್ಸ್ ಆಫೀಸ್ ಜಾಸ್ತಿ ಪೊಲಿಟಿಸೈಸ್ ಆಗ್ತಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಮಾತಾಡ್ತಿದ್ದೀವಿ. ಮೊನ್ನೆ ಮಾಡಿದಂತಹ ವೀಕ್ಲಿ ಕರೆಂಟ್ ಅಫೇರ್ಸಲ್ಲೂ ನಾವು ನೋಡಿದ್ವಿ, ಮಹಾರಾಷ್ಟ್ರದ ಗವರ್ನರ್ ಅಲ್ಲಿನ CMಗೆ ರಾಜ್ಯದಲ್ಲಿ ಇರುವಂತಹ ಎಲ್ಲ ದೇವಸ್ಥಾನಗಳನ್ನು ಓಪನ್ ಮಾಡಬೇಕು, ನಿಮ್ಮ ಸೆಕ್ಯುಲರಿಸ್ಟ್ ವ್ಯಾಲ್ಯೂಸ್ಗಳನ್ನು ಕ್ವಶನ್ ಮಾಡಿದಂತಹ ನಿಟ್ಟಿನಲ್ಲಿ ಒಂದು. ಎರಡನೇದಲ್ಲಿ ಕೋಲ್ಕತ್ತಾದಲ್ಲಿ ಇರುವಂತಹ ಗವರ್ನರ್ ಬಗ್ಗೆನೂ ಒಂದಿಷ್ಟು ಪ್ರಶ್ನೆಗಳು ಎದುರ್ತಾ ಇದ್ದು, ಆ ನಿಟ್ಟಿನಲ್ಲಿ ಗವರ್ನರ್ಸ್ ಆಫೀಸ್ ಹೆಚ್ಚಿನ ಪೊಲಿಟಿಸೈಸೇಷನ್ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಇದಕ್ಕೆ ಮುಖ್ಯ ಕಾರಣಗಳು, ಮೊದಲನೇದಾಗಿ ಡಿಸ್ಕ್ರಿಷನರಿ ಪವರ್ ಏನು ಗವರ್ನರ್ಗೆ ಸಂವಿಧಾನದಲ್ಲಿ ಕೊಡಲಾಗಿದೆ ಅದು ಒಂದಿಷ್ಟು ಕಡೆ ಯೂಸ್ ಮಾಡುತ್ತಾ ಇರುವಂಥದ್ದು, ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮೊದಲನೇದಾಗಿ ಗವರ್ನರ್ಸ್ ಆಫೀಸಿಗೆ ಡಿಸ್ಕ್ರಿಷನ್ ಕೊಟ್ಟಾಗ ನಮ್ಮ ಸಂವಿಧಾನದ ರಚನಾತ್ಮಕರು ಯಾರಿದ್ರೋ, ಕಾನ್ಸ್ಟಿಟ್ಯೂಷನಲ್ ಫಾದರ್ಸ್ ಅಂತ ಏನು ಹೇಳ್ತೀವಿ, ಅವರ ಮುಖ್ಯ ಉದ್ದೇಶ ಇಲ್ಲಿ ಬುದ್ಧಿಜೀವಿಗಳು ಅಥವಾ ವಿಸ್ಡಮ್ ಇರುವಂತಹ ವ್ಯಕ್ತಿಗಳು ಬಂದು ರಾಜ್ಯದ ಮತ್ತು ಜನರ ನಡುವೆ ಇರುವಂತಹ ಗ್ಯಾಪನ್ನು ಫುಲ್ಫಿಲ್ ಮಾಡಲು ಗವರ್ನರ್ಸ್ ಆಫೀಸ್ ಹಾಗೂ ಕೇಂದ್ರದ ಮತ್ತು ರಾಜ್ಯಗಳ ನಡುವೆ, ಸೊ ಈ ಗ್ಯಾಪನ್ನು ಫುಲ್ಫಿಲ್ ಮಾಡಲು ಗವರ್ನರ್ಸ್ ಆಫೀಸ್ ಬಹಳ ಮುಖ್ಯವಾಗಿ ಕೆಲಸ ಮಾಡಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ಮಾಡಲಾಗಿತ್ತು. ಆದರೆ ಈ ಈಕ್ವಿಲಿಬ್ರಮನ್ನು ಮೇಂಟೈನ್ ಮಾಡೋದಲ್ಲದೆ ಇದನ್ನ ಕಡೆ ಟಿಲ್ಟ್ ಆಗ್ತಾ ಇರುವಂಥದ್ದು ಬಹಳ ದುರ್ದಾಯಕ ಅಂತ ಹೇಳ್ತಾ ಇರುವಂಥದ್ದು. ಸೊ ಈ ಡಿಸ್ಕ್ರಿಷನರಿ ಪವರ್ಸ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಮೊದಲನೇದು. ಎರಡನೇ ಹಂತದಲ್ಲಿ ಆರ್ಟಿಕಲ್ 167 ಅಡಿಯಲ್ಲಿ ಸಂವಿಧಾನ ಕೊಟ್ಟಿರುವಂತಹ ಪವರ್ನ ಅಡಿಯಲ್ಲಿ ಗವರ್ನರು CMನ ಕರೆದುಬಿಟ್ಟು ಅಥವಾ ಸರ್ಕಾರದಿಂದ ಸಮಯಕ್ಕೆ ಇನ್ಫಾರ್ಮೇಷನನ್ನು ಪಡೆಯಬಹುದು ಸರ್ಕಾರದ ಕಾರ್ಯವೈಖರಿಯಲ್ಲಿ. ಸೊ ಆ ಇನ್ಫಾರ್ಮೇಷನ್ ಪಡೆಯುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಅಥವಾ ಬೇರೆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಅನ್ನೋದಕ್ಕಿಂತ ಇನ್ಫಾರ್ಮೇಷನನ್ನು ಪಡೆದು ಅಥವಾ ಆ ಇನ್ಫಾರ್ಮೇಷನಿಂದಾಗಿ ಕೇಂದ್ರ ಸರ್ಕಾರಕ್ಕೆ ಹೆಲ್ಪ್ ಆಗುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಕೆಲಸ ಹೆಚ್ಚಾಗಿರುವಂಥದ್ದು. ಆದರೂ ಈ ಕೇಶವಾನಂದ ಭಾರತಿ ಕೇಸ್ ಬಗ್ಗೆ ನಾವು 1973 ಇದನ್ನು ಅತಿ ಮುಖ್ಯವಾಗಿ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳ್ತೀವಿ. ಇದು ಬೇಸಿಕ್ ಸ್ಟ್ರಕ್ಚರಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಅತಿ ಮುಖ್ಯವಾದ ತೀರ್ಪು. ನಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನಕ್ಕೆ ಸೆಕ್ಯುಲರ್ ಅನ್ನುವಂತಹ ವರ್ಡ್, ಈ ಸೆಕ್ಯುಲರ್ ವರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ ಮಹಾರಾಷ್ಟ್ರ ಗವರ್ನರ್ ಇದ್ರ ಬಗ್ಗೆ ಮಾತಾಡ್ತಿರೋದ್ರಿಂದ. ಸೆಕ್ಯುಲರ್ ಅನ್ನುವಂತಹ ಪದವನ್ನು 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ಈ ಸೆಕ್ಯುಲರ್ ಅನ್ನುವಂತಹ ಪದವನ್ನು ಸಂವಿಧಾನಕ್ಕೆ ಆ್ಯಡ್ ಮಾಡಲಾಗಿತ್ತು. ಹಾಗೆ ಗವರ್ನರ್ ಓತನ್ನು ತಗೊಳ್ಬೇಕಾದ್ರೆ ಪ್ರಿಸರ್ವ್, ಪ್ರೊಟೆಕ್ಟ್ ಆ್ಯಂಡ್ ಡಿಫೆಂಡ್ ಅನ್ನುವಂಥ 3 ಪದಗಳನ್ನು ಸಂವಿಧಾನಕ್ಕೆ ಮಾಡ್ತೀನಿ ಅನ್ನುವಂತಹ
ಆಣೆ ಮಾಡಿದಾಗ ಅಥವಾ ಪ್ರಾಮಿಸ್ ಮಾಡಿದಾಗ ಗವರ್ನರ್ಸ್ನ ಆಫೀಸ್ ಆ ಒಂದು ಸಂವಿಧಾನವನ್ನು ಉಳಿಸ್ಕೊಂಡು ಹೋಗುವಂಥದ್ದು ಬಹಳ ಅತಿ ಮುಖ್ಯವಾಗಿರುವಂಥದ್ದು. ಸೊ ಈ ಟಿಲ್ಟನ್ನು ತಡೆ ಹಿಡಿಯೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ SR ಬೊಮ್ಮಾಯಿ ಕೇಸಲ್ಲಿ ಒಂದಿಷ್ಟು ಡೈರೆಕ್ಟಿವ್ಸ್ಗಳನ್ನು ಕೊಡಲಾಗಿತ್ತು. ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಯಾವ ರೀತಿಯಾಗಲಾಗಿರಬೇಕು, ಗವರ್ನರ್ ಯಾವ ರೀತಿಯಲ್ಲಿ ತನ್ನ ಕಾರ್ಯವೈಖರಿಯನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ವಿಚಾರಗಳನ್ನು SR ಬೊಮ್ಮಾಯಿ ಕೇಸಲ್ಲೂ ಕೊಡಲಾಗಿತ್ತು. ಆದರೆ ಇದನ್ನು ಸಹ ತಲೆಕೊಡದೆ ಗವರ್ನರ್ಗಳು ತಮಗೆ ಇರುವಂತಹ ಪವರ್ಗಳನ್ನು ಒಂದಿಷ್ಟು ಅವರ ಆಸಕ್ತಿತ ಅಥವಾ ಅವರ ಪ್ರಿನ್ಸಿಪಲ್ಸ್ಗಳಿಗೆ ಉಪಯೋಗಿಸ್ತಿರುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಏನೇ ಆಗಲಿ ರಾಜ್ಭವನ್ ಅಥವಾ ಗವರ್ನರ್ಸ್ ಆಫೀಸ್ನ ಅಥವಾ ಗವರ್ನರ್ಸ್ ರೋಲನ್ನು ಹೊಸ ಡೈರೆಕ್ಷನ್ ಕೊಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಮುಂದಿನ ಆರ್ಟಿಕಲ್ ದ ಹ್ಯೂಸ್ ಇನ್ ದ ಗ್ರೀನ್ ಟ್ರಿಬ್ಯುನಲ್ಸ್ ರೆಸಿಲಿಯಂಟ್ ಜರ್ನಿ. ಸೊ ಅಕ್ಟೋಬರ್ 18 10 ವರ್ಷಗಳ ಆ್ಯನಿವರ್ಸರಿನ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ ದಿನವಾಗಿದ್ದು, ಈ ಆರ್ಟಿಕಲ್ನಲ್ಲಿ ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಾವ ರೀತಿಯಲ್ಲಿ ಬೆಳಕಿಗೆ ಬಂತು ಆ್ಯಂಡ್ ಅದರ ಪ್ರಾಮುಖ್ಯತೆ ಇವತ್ತು ಎಲ್ಲಿಗೆ ನಿಂತಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನೋಡಲಿದ್ದೇವೆ. ಸೊ 2009-10ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರಚನೆ ಆಗೋದಕ್ಕಿಂತ ಮುಂಚೆ ಇದ್ದಂತಹ ಆರ್ಗನೈಸೇಷನ್ಸ್ಗಳು ಎರಡು. ಮೊದಲನೇದು ನ್ಯಾಷನಲ್ ಎನ್ವೈರ್ಮೆಂಟಲ್ ಟ್ರಿಬ್ಯುನಲ್ 1995, ನ್ಯಾಷನಲ್ ಎನ್ವೈರ್ಮೆಂಟಲ್ ಅಪಿಲಿಯೇಟ್ ಅಥಾರಿಟಿ 1997. ಈ ಎರಡು ಆರ್ಗನೈಸೇಷನ್ಗಳಿಗೆ ಇದ್ದಂತಹ ಪವರ್ಸ್ ಆಗಿರಬಹುದು, ಇವರಿಗೆ ಇದ್ದಂತಹ ಅಟಾನಮಿ ಆಗಿರ್ಬೋದು, ಅಥಾರಿಟಿ ಆಗಿರಬಹುದು, ಇದು ಅಷ್ಟರ ಮಟ್ಟಿಗೆ ಇರಲಿಲ್ಲ. ಅಂದರೆ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಇರುವಂತಹ ಪವರ್ಸ್ಗಳು ಏನು ಆಶಿಸಲಾಗುತ್ತಿತ್ತೋ ಈ ಆರ್ಗನೈಸೇಷನ್ಸ್ಗೆ ಇರಲಿಲ್ಲ. ಇದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಪ್ರತಿ ಶುಕ್ರವಾರ ಗ್ರೀನ್ ಬೆಂಚ್ ಅಂತಾನೆ, ಅಂದರೆ ಎನ್ವೈರ್ಮೆಂಟ್ ರಿಲೇಟೆಡ್ ಕೇಸಸ್ಗಳನ್ನು ತಗೊಂಡು ಅದನ್ನು ಮಾಡಲಾಗ್ತಿತ್ತು. ಆದರೆ ಸಮಯದ ನಂತರದಲ್ಲಿ ಯಾವಾಗ ಕೇಸಸ್ಗಳು ಹೆಚ್ಚಾಗ್ತಾ ಹೋದವು, ಈ ಕೇಸಸ್ಗಳಿಗೆ ಸಂಬಂಧಿಸಿ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಈ ಕೇಸಸ್ಗೆ ಸಂಬಂಧಿಸಿ ಎಷ್ಟೋ ಕೆಲಸಗಳು ಡಿಲೇ ಆಗಲು ಶುರುವಾಯಿತು. ಆ ನಿಟ್ಟಿನಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಸರ್ಕಾರ ಅಥವಾ ಆಗಿನ ಸರ್ಕಾರ ಇದನ್ನು ಜಾರಿಗೆ ತಂತು. ಈ ಸರ್ಕಾರದ ಆಲೋಚನೆಯನ್ನು ಹೊರತುಪಡಿಸಿ ಒಂದೆರಡು ಕೇಸ್ಗಳಲ್ಲೂ ಸಹ ಒಂದು ಹೊಸ ಆರ್ಗನೈಸೇಷನ್ ಅಥವಾ ಒಂದು ಹೊಸ ಬಾಡಿಯ ಅವಶ್ಯಕತೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟು ಸಹ ಹೇಳಿರುವಂತಹ ಸನ್ನಿವೇಶಗಳನ್ನು ನೋಡಬಹುದು. ಮೊದಲನೇದು MC ಮೆಹ್ತಾ ಮತ್ತು ಯೂನಿಯನ್ ಆಫ್ ಇಂಡಿಯಾ ಕೇಸ್ 1986ರಲ್ಲಿ ಆಗಿನ ಚೀಫ್ ಜಸ್ಟಿಸ್ ಆದಂತಹ PN ಭಗವತಿ ಅವರು ಈ ರೀತಿಯ ಕೇಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಒಂದು ಎಕ್ಸ್ಪರ್ಟ್ನ ಅವಶ್ಯಕತೆ ಇರುತ್ತದೆ, ಸೊ ಆ ರೀತಿಯ ಒಂದು ಬಾಡಿಯ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಹ ಅವರು ಹೇಳಿರುವಂಥದ್ದು. ಎರಡನೇದು 1999ರಲ್ಲಿ ಆಂಧ್ರ ಪ್ರದೇಶ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಪ್ರೊಫೆಸರ್ MV ನಾಯ್ಡು, ಸೊ ಇವರೊಬ್ಬರ ಕೇಸ್ನಲ್ಲೂ ಸಹ ಈ ರೀತಿಯ ಒಂದು ಬಾಡಿಯ ಅವಶ್ಯಕತೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ನಿಲುವನ್ನು ಕೊಟ್ಟಿತ್ತು. ಸೊ ಆ ನಂತರದಲ್ಲಿ ಸರ್ಕಾರ ಈ ರೀತಿಯ ಒಂದು ಆರ್ಗನೈಸೇಷನನ್ನು ಸ್ಟೇಟ್ ಲೆವೆಲಲ್ಲಿ, ಅಂದರೆ ಎಲ್ಲರೂ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಓಡಾಡಲು ಆಗೋದಿಲ್ಲ, ಸೊ ಈ ರೀತಿಯ ಒಂದು ಸ್ಪೆಷಲೈಸ್ಡ್ ಬಾಡಿಯನ್ನು ಪ್ರತಿ ರಾಜ್ಯದಲ್ಲಿ ಸ್ಥಾಪಿಸಿದಾಗ ಅವು ಎನ್ವೈರ್ಮೆಂಟ್ಗೋಸ್ಕರ ಕೆಲಸಗಳು ಸರಿಯಾಗಿ ಮತ್ತು ಕೂಲಂಕುಷವಾಗಿ ನಡೆಯಲು ಸಾಧ್ಯವಿದೆ ಅನ್ನುವಂತಹ ನಿಟ್ಟಿನಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲನ್ನು ಜಾರಿಗೆ ತಂದಿರುವಂಥದ್ದು. ಮೊದಲಿಗೆ ಇದ್ರದ್ದು ಒಂದು ಮೇನ್ ಬಾಡಿಯನ್ನು ಭೋಪಾಲಲ್ಲಿ ನೆನಪಿಸಬೇಕು ಅನ್ನುವಂತಹ ಕಾರ್ಯವನ್ನು ಸರ್ಕಾರ ಮುಂದೆ ಕೈ ಇಟ್ಟಿತ್ತು. ಅದನ್ನು ಭೋಪಾಲ್ ಗ್ಯಾಸ್ ಟ್ರ್ಯಾಜಡಿ ಏನು 1984ರಲ್ಲಾಗಿತ್ತೋ ಅದರ ನೆನಪಿಗೋಸ್ಕರ ಅದನ್ನು ಅಲ್ಲೇ ಮಾಡಬೇಕು ಅನ್ನುವಂಥದ್ದನ್ನಿತ್ತು. ಆದರೆ ಅದನ್ನು ಮತ್ತೆ ಡೆಲ್ಲಿಗೆ ಶಿಫ್ಟ್ ಮಾಡಿದರು. ಸೊ ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೊಸದಾಗಿ ಬಂದಿದ್ದು, ಅದರ ಕಾರ್ಯವೈಖರಿಯಲ್ಲೂ ರೈಟ್ ಟು ಇನ್ಫಾರ್ಮೇಷನ್ನಲ್ಲಿ ಮಾಡಿದಂತಹ ಡೈಲ್ಯೂಷನ್ಗಳಿಗೆ ಏನು ಮಾಡಲಾಗಿತ್ತೋ ಆ ರೀತಿಯ ಒಂದು ಬದಲಾವಣೆಗಳು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲೂ ಸರ್ಕಾರ ಮಾಡ್ತಾ ಇರುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನೆನಪಿಸ್ತಾ ಇರುವಂಥದ್ದು. ಹಾಗೆ ಎರಡನೇ ಹಂತದಲ್ಲಿ ಒಂದಿಷ್ಟು ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ಮತ್ತು ಬೇರೆ ಬೇರೆ ಅಡ್ಮಿನಿಸ್ಟ್ರೇಟಿವ್ಗಳ ವರ್ಕ್ಸ್ಗಳಲ್ಲಿ ಒಂದಿಷ್ಟು ಇಂಪ್ರೂವ್ಮೆಂಟ್ಸ್ಗಳು ಆಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಆ್ಯನ್ ಇನ್ಕಂಪ್ಲೀಟ್ ಸೊಲ್ಯೂಷನ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ GST ಕಂಪನ್ಸೇಷನ್ ಸಂಬಂಧಿಸಿ ಒಂದಿಷ್ಟು ಘರ್ಷಣೆ ನಡೀತಾ ಇದ್ದು, ಅದಕ್ಕೆ ಒಂದು ಡೆಡ್ ಎಂಡ್ ಅನ್ನೋದಕ್ಕಿಂತ ಒಂದು ಸೊಲ್ಯೂಷನ್ನು ಕಳೆದ GST ಕೌನ್ಸಿಲ್ ಮೀಟಿಂಗ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂಥದ್ದು. ಅಂದರೆ ಕೇಂದ್ರ ಸರ್ಕಾರ 1.1 ಲಕ್ಷ ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಪಡೆದು ಅದನ್ನು ರಾಜ್ಯ ಸರ್ಕಾರಗಳಿಗೆ ಕಂಪನ್ಸೇಷನ್ ಮುಖಾಂತರದಲ್ಲಿ ಕೊಡಲಾಗುವುದು ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಆದರೆ ರಿಮೈನಿಂಗ್ ಅಮೌಂಟ್ನ ಬಗ್ಗೆ ಆ್ಯಕ್ಟ್ ಆಫ್ ಗಾಡ್ ಅಂತ ಹೇಳಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಸರಿ ಈ ಹಣವನ್ನು ಸಾಲದ ಮುಖಾಂತರ ರಾಜ್ಯ ಸರ್ಕಾರಗಳಿಗೆ ಕೊಡಲಾಗುವುದು ಅನ್ನುವಂಥದ್ದನ್ನು ಹೇಳಿರುವಂಥ ನಿಟ್ಟಿನಲ್ಲಿ ಯಾವಾಗ ಈ ಹಣ ರಾಜ್ಯ ಸರ್ಕಾರಗಳಿಗೆ ಸೇರಲಿದೆ ಅನ್ನುವಂಥ ಪ್ರಶ್ನೆಗಳು ಇನ್ನೂ ಉಳ್ಕೊಂಡಿರುವಂತಹ ಸಂದರ್ಭದಲ್ಲಿ ಈ ಆ್ಯನ್ ಇನ್ಕಂಪ್ಲೀಟ್ ಸೊಲ್ಯೂಷನ್ ಅನ್ನುವಂತಹ
ಆರ್ಟಿಕಲನ್ನು ನಾವು ಮಾತಾಡ್ತಾ ಇರುವಂಥದ್ದು. ಒಟ್ಟು ಎಸ್ಟಿಮೇಟೆಡ್ ಎಷ್ಟಿದೆ? 2.35 ಲಕ್ಷ ಕೋಟಿ. ಸೊ ಈಗ ಸರ್ಕಾರ ಹೇಳಿರುವ ಹಾಗೆ 1.1 ಲಕ್ಷ ಕೋಟಿ ಹಣವನ್ನು ಸಾಲದ ಮುಖಾಂತರ ಪಡೆದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡುತ್ತದೆ ಅನ್ನುವಂತಹ ಮಾತನ್ನು ಹೇಳಲಾಗ್ತಾ ಇದೆ. ಆದರೂ ಈ ಒಂದು ಪಾಯಿಂಟ್ಸ್ಗಳು ಕ್ಲಿಯರ್ ಆಗಿ ಇಲ್ಲದೆ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಆನ್ ಇನ್ಕಂಪ್ಲೀಟ್ ಸೊಲ್ಯೂಷನ್ ಅನ್ನುವಂಥದ್ದನ್ನು ಮಾತಾಡ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ನೋ ಗ್ರೇಟ್ ಎಸ್ಕೇಪ್ ಅಂತ ಹೇಳಿ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬಂದಿದ್ದು, ಇದರಲ್ಲಿ ಭಾರತದ ಪರ್ಫಾರ್ಮೆನ್ಸನ್ನು ನೋಡಿದಾಗ ಭಾರತ ಯಾವ ಮಟ್ಟಕ್ಕೆ ಹಂಗರ್ ರಿಲೇಟೆಡ್ ಇಶ್ಯೂಸಿಂದ ಬಳಲ್ತಾ ಇದೆ ಅನ್ನುವಂಥದ್ದು, ಹಸಿವು ಮುಕ್ತ ರಾಷ್ಟ್ರವನ್ನು 2030 ಮಾಡಬೇಕು ಅಂತ ಹೇಳಿ ನೆನ್ನೆಯೂ ಸಹ ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ವಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 ಮಾತಾಡುತ್ತದೆ. ಸೊ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ಅನಾಲಿಸಿಸನ್ನು ನೋಡೋಣ. ಭಾರತದ ರ್ಯಾಂಕಿಂಗ್ 94 ಆಗಿದೆ 107 ರಾಷ್ಟ್ರಗಳಲ್ಲಿ. ಅಂದರೆ ಸುಡಾನ್ನಂತಹ ರಾಷ್ಟ್ರಗಳ ಏನು ಗ್ರೂಪಿಂಗ್ ಇದೆಯೋ ಆ ಗ್ರೂಪಲ್ಲಿ ಭಾರತ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ಕೋರ್ ಭಾರತಕ್ಕೆ ಬಂದಿರುವಂಥದ್ದು 27.2. ಅಂದರೆ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಹಿಂದುಳ್ಕೊಂಡಿದ್ದೀವಿ ಮತ್ತು ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ನೇಪಾಲ್ಗಿಂತಲೂ ಬ್ಯಾಕ್ವರ್ಡ್ ಪರ್ಫಾರ್ಮೆನ್ಸ್ ಅಥವಾ ಅವ್ರಿಗಿಂತ ಹಿಂದೆ ಪರ್ಫಾರ್ಮೆನ್ಸನ್ನು ನಾವು ಮಾಡ್ತಾ ಇದ್ದೀವಿ. ಒಂದಿಷ್ಟು ರಾಜಕೀಯ ಪಕ್ಷಗಳು ಅಥವಾ ಒಂದಿಷ್ಟು ಸರ್ಕಾರಗಳು ಇಲ್ಲ ಇಲ್ಲಿ ತೊಗೊಂಡಿರುವಂತಹ ಪ್ಯಾರಾಮೀಟರ್ ಸರಿ ಇಲ್ಲ, ಅದರಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಆದರೆ ಅವೆಲ್ಲ ಬಹಳ ಇಲ್ಲಾಜಿಕಲ್ ಮತ್ತು ಬಹಳ ನ್ಯಾರೋ ಮೈಂಡೆಡ್ನೆಸ್ಸನ್ನು ತೋರಿಸ್ತದೆ. ಸೊ ನಮ್ಮ ತಪ್ಪನ್ನು ನಾವು ಒಪ್ಕೊಂಡು ಯಾವ ರೀತಿಯಲ್ಲಿ ನಾವು ರಿವ್ಯಾಂಪಿಂಗ್ ಅಥವಾ ಯಾವ ರೀತಿಯಲ್ಲಿ ಮತ್ತು ಸರ್ಕಾರ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ಹಾಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಇರುವಂತಹ 3 ಪ್ಯಾರಾಮೀಟರ್ಸ್ಗಳನ್ನು ಯಾವುದು ಅಂತ ನೋಡಿದಾಗ, ಮೊದಲನೇದು ವೇಸ್ಟಿಂಗ್ ಆ್ಯಂಡ್ ಸ್ಟಂಟಿಂಗ್ ಅಂತ ಅಂಡರ್ 5 ಏಜ್ ಒಳಗಡೆ ನಾವು ತಗೊಳ್ಳುವಂಥದ್ದು, ಮತ್ತು ಇನ್ಸಫಿಷಿಯೆಂಟ್ ಕ್ಯಾಲರಿಕ್ ಇಂಟೇಕ್. ಸೊ ನಾವು ತಗೊಳ್ಳುವಂತಹ ಆಹಾರ ಪದಾರ್ಥಗಳ ಕ್ಯಾಲೋರಿ ಏನಿದೆ ವ್ಯಾಲ್ಯೂ, ಸೊ ಫುಡ್ಡನ್ನು ಕ್ಯಾಲೋರಿಯಲ್ಲಿ ನಾವು ಮೆಷರ್ ಮಾಡ್ತೀವಿ. ಸೊ ಇನ್ಸಫಿಷಿಯೆಂಟ್ ಕ್ಯಾಲೋರಿ ಏನಿರುತ್ತದೆ ಅದನ್ನು ನಾವು ನೋಡ್ತೀವಿ. 3ನೇ ಹಂತದಲ್ಲಿ ಚೈಲ್ಡ್ ಮಾರ್ಟಾಲಿಟಿ. ಸೊ ಈ 3 ಹಂತಗಳಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಮೆಷರ್ಮೆಂಟನ್ನು ಮಾಡಿ ರಿಪೋರ್ಟನ್ನು ತಯಾರಿಸಿ ಹೊರಹಾಕುತ್ತದೆ. ಹಾಗೆ ಈ ರಿಪೋರ್ಟನ್ನು ಜೊತೆಯಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನಿದೆ 2015 ಹಾಗೂ 2016 ಅದು ಸಹ ಒಂದಿಷ್ಟು ಇದೇ ರೀತಿಯಲ್ಲೇ ಭಾರತದ ಪರಿಸ್ಥಿತಿಯನ್ನು ತೋರಿಸ್ಕೊಡುವಂಥದ್ದು. ಅಲ್ಲಿ ನಾವು ಇನ್ನೊಂದು ಮಾತಾಡಬೇಕಾಗಿರುವಂಥದ್ದು, ಕಳೆದ 10 ದಶಕಗಳಲ್ಲಿ ಅಂಡರ್ ನರಿಷ್ಮೆಂಟ್ಗೆ ನೋಡಿದಾಗ 38% ಏನು ಭಾರತದ ಪರಿಸ್ಥಿತಿ ಇದೆಯೋ, ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತೆ 21%, ಸುಮಾರು 10% ಇಳಿಕೆಯನ್ನು ಭಾರತ ಮಾಡಲು ಸಾಧ್ಯವಾಗಿದೆ. ಆದರೂ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ನೋಡಿದಾಗ ಭಾರತದ ಜರ್ನಿ ಇನ್ನೂ ತುಂಬ ದೂರ ಇದೆ ಅನ್ನುವಂಥದ್ದನ್ನು ಮರೆಯೋ ಹಾಗಿಲ್ಲ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಹಸಿವನ್ನು ನೀಗಿಸಲು ಅಥವಾ ಮಾಲ್ನ್ಯೂಟ್ರಿಷನನ್ನು ಹೊಡೆದಾಡಲು ಸೀರಿಯಲ್ಸ್ಗಳನ್ನು ಕೊಡುವಂಥದ್ದು, ಪ್ರೋಟೀನನ್ನು ಕೊಡುವಂಥದ್ದು, ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ಕೊಡುವಂಥದ್ದನ್ನು ಪ್ರಾವಧಾನಗಳನ್ನು ಮಾಡಲಾಗ್ತಿದೆ. ಆದರೆ ಹಸಿವು ದೇಶದಲ್ಲಿ ಯಾರಿಗೆ ಸರಿಯಾದ ಸಮಯಕ್ಕೆ ಆಹಾರ ಧಾನ್ಯಗಳು ರೀಚ್ ಆಗ್ತಿಲ್ಲ ಅನ್ನುವಂಥವರ ಬಗ್ಗೆ ಗಮನ ಕೊಡುವ ಅವಶ್ಯಕತೆ ಹೆಚ್ಚಿದೆ ಅನ್ನುವಂಥದ್ದು ಈ ರಿಪೋರ್ಟ್ ನಮಗೆ ಹೇಳಿಕೊಡ್ತಾ ಇದೆ. ಸೊ ಇಲ್ಲಿ ನಾವು ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಹಸಿವು ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಯಾರ ಹಸಿವಿನಿಂದ ಬಳಲ್ತಾ ಇದ್ದಾರೋ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಸೊ ಸರ್ಕಾರ ಬಯೋಮೆಟ್ರಿಕ್ ವೆರಿಫಿಕೇಷನ್, ಯಾಕಂದರೆ PDS ಅಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳನ್ನು ಸರಿಪಡಿಸಲು ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ಅಥವಾ ಸ್ಟ್ರಿಕ್ಟ್ ಮೆಷರ್ಸ್ಗಳನ್ನು ತಗೋತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಹಸಿವು ನೀಗಿಸಲು ಸರ್ಕಾರ ಮಾಡಬೇಕಾಗಿರುವಂತಹ ಕ್ರಮ ಮೊದಲಾಗಬೇಕು. ತದನಂತರ ಯಾವ ರೀತಿಯಲ್ಲಿ ಲೀಕೇಜ್ಗಳು ತಡೆಯಲು ಸಾಧ್ಯವಿದೆ ಅನ್ನುವಂಥದ್ದನ್ನು ನೋಡಬೇಕು ಅಂತ ಹೇಳಿ ಈ ಆರ್ಟಿಕಲಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಮತ್ತು ಇನ್ನೊಂದು ಸಂಗತಿ ಅಂತಂದರೆ, ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳಿದ ಹಾಗೆ ಪ್ರತಿ 4 ಗ್ರಾಮೀಣ ಭಾರತೀಯರಲ್ಲಿ 3 ಜನರಿಗೆ ಸರಿಯಾದ ಬ್ಯಾಲೆನ್ಸ್ಡ್ ಮತ್ತು ನ್ಯೂಟ್ರಿಷಿಯಸ್ ಡಯಟ್ ಸಿಗುತ್ತಾ ಇಲ್ಲ ಅನ್ನುವಂತಹ ಸರ್ವೆಯನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಕೊಟ್ಟಿರುವಂತಹ ರಿಪೋರ್ಟ್ ಪಾವರ್ಟಿ ಮತ್ತು ಹಂಗರ್ ಏನು GS ಪೇಪರ್ 2 ಅಲ್ಲಿದೆಯೋ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ನಾವು ಈ 2 ಡೇಟಾಗಳನ್ನು ಉಪಯೋಗಿಸ್ಕೊಳ್ಳಲು ಸಾಧ್ಯವಾಗುತ್ತದೆ. ಸೊ GS ಪೇಪರ್ 2 UPSCಗೆ ಸಂಬಂಧಿಸಿದಂತೆ ಪಾವರ್ಟಿ ಆ್ಯಂಡ್ ಹಂಗರ್ ಏನಿದೆಯೋ ಅಲ್ಲಿ ಈ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸ್ಟಿಲ್ ಅವೈಟಿಂಗ್ ಪೊಲೀಸ್ ರಿಫಾರ್ಮ್ಸ್. ಸೊ ಪಾರ್ಲಿಮೆಂಟ್ ಅಥವಾ ಲೆಜಿಸ್ಲೇಚರ್ ಥ್ರೂ ಪೊಲೀಸ್ ರಿಫಾರ್ಮ್ಸ್ಗಳಿಗೆ ಯಾವುದೇ ಬುನಾದಿ ಅಥವಾ ಯಾವುದೇ ಕಿಕ್ ಸ್ಟಾರ್ಟ್ ಆಗದೇ ಇದ್ದ ಸಮಯದಲ್ಲಿ ಜುಡಿಷರಿ ಆದರೂ ಈಗ ಮುಂದೆ ಬರಬೇಕು ಅಂತ ಹೇಳಿ ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಮಾತಾಡ್ತಾ ಇರುವಂಥದ್ದು. ದೇಶದ ಬೇರೆ ಬೇರೆ ಕಡೆ ಪೊಲೀಸ್ ದೌರ್ಜನ್ಯದ ವಿಷಯಗಳನ್ನು ನಾವು ನ್ಯೂಸ್ ಪೇಪರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತಿಳ್ಕೊತಾನೆ ಇರ್ತೀವಿ. ಆದರೆ ಅವುಗಳಿಗೆ ಯಾವುದೇ ಒಂದು ಪೊಲೀಸ್ ಸ್ಟಾಪ್ ಸಿಗದೇ ಇರುವಂಥದ್ದು ಬಹಳ ಚಿಂತೆಯಾಗಿರುವಂತಹ ವಿಷಯ. ಮೊದಲನೇದಾಗಿ ಮಧ್ಯಪ್ರದೇಶದ ಗುನಾ ಡಿಸ್ಟಿಕಲ್ಲಿ ಆದಂತಹ ದಲಿತ್ ಅರಿವಾರ್ ಕಪಲನ್ನು ಹೊಡೆದಿರುವಂಥದ್ದು ಪೊಲೀಸರು. ಎರಡನೇದು ಬಹಳ
ಫೇಮಸ್ ಕೇಸ್ ಅಂತಲೇ ಹೇಳ್ಬೋದು. ಜೆ ಬೆನಿಕ್ಸ್ ಮತ್ತು ಫಾದರ್ ಪಿ ಜಯರಾಜ್ ತೂತುಕುಡಿ ಡಿಸ್ಟಿಕ್ ತಮಿಳುನಾಡುವಲ್ಲಿ ಆದಂತಹ ಲಾಕಪ್ ಡೆತ್ ಆಗಿರಬಹುದು. ಅದು ಬಿಟ್ಟು ಈ ರೀತಿಯ ಕೇಸಸ್ಗಳು ದೇಶದಲ್ಲಿ ನಡೀತಾ ಇದ್ದಿದ್ದಲ್ಲಿ US ಅಲ್ಲಿ ಆದಂತಹ ಜಾರ್ಜ್ ಫ್ಲೋಯ್ಡ್ ಮರಣದ ನಂತರ ಆದಂತಹ ಸಿವಿಲ್ ರೈಟ್ಸ್ ಥರ ಏನು ಜನ ಸೇರಿಕೊಂಡು ಸರ್ಕಾರದ ವಿರುದ್ಧ ಪೊಲೀಸರ ವಿರುದ್ಧ ಧ್ವನಿಯನ್ನು ಎತ್ತಿದ್ದರು, ಆ ರೀತಿಯ ಕ್ರಮ ಅಥವಾ ಆ ರೀತಿಯ ಸನ್ನಿವೇಶ ಭಾರತದಲ್ಲೂ ನೋಡಲು ದೂರ ಇಲ್ಲ ಆ ಸಮಯ ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಥರ ಯಾವುದೇ ಒಂದು ಕಾರಣಗಳಿಗೆ ಒಟ್ಟು ಪೊಲಿಟಿಷಿಯನ್ಸ್ ಅಥವಾ ಲೆಜಿಸ್ಲೇಚರನ್ನೇ ಅಲ್ಟಿಮೇಟ್ಲಿ ರೆಸ್ಪಾನ್ಸಿಬಲ್ ಆಗಿ ಹಿಡಿಯುವಂಥದ್ದು. ಹಾಗೆ ಜುಡಿಷಿಯಲ್ ರಿಫಾರ್ಮ್ಸ್ ಅಥವಾ ಪೊಲೀಸ್ ರಿಫಾರ್ಮ್ಸ್ಗಳಿಗೋಸ್ಕರ ನ್ಯಾಷನಲ್ ಪೊಲೀಸ್ ಕಮಿಷನ್ 1977ರಲ್ಲಿ ಇದನ್ನು ರಚನೆ ಮಾಡಲಾಗಿತ್ತು. 8 ರಿಪೋರ್ಟ್ಗಳನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಗೆ ಸಬ್ಮಿಟ್ ಮಾಡಿತ್ತು 1979ರಿಂದ 81ರ ಸಮಯದಲ್ಲಿ. ಇದರಲ್ಲಿ ರಿಪೋರ್ಟ್ಸ್ಗಳನ್ನು ರಾಜ್ಯಗಳಿಗೆ ಕೊಡಲಾಗಿತ್ತು. ಆದರೆ ಆ ರಿಪೋರ್ಟ್ಸ್ಗಳು ರಾಜ್ಯಗಳಲ್ಲೇ ತಿರುಗ್ತಾನೆ ಇದ್ದಾವೆ, ಅದು ಯಾವುದೇ ರೀತಿಯಲ್ಲೂ ಮುಂದೆ ಹೋಗಿಲ್ಲ. 2006ರಲ್ಲಿ ಸುಪ್ರೀಂ ಕೋರ್ಟು ಒಂದಿಷ್ಟು ರಿಫಾರ್ಮ್ಸ್ಗಳ ಬಗ್ಗೆ ಡೈರೆಕ್ಟಿವ್ಸನ್ನು ಸರ್ಕಾರಕ್ಕೆ ಕೊಟ್ಟಿತ್ತು. ಆದರೆ ಸರ್ಕಾರವು ಸಹ ಯಾವುದೇ ಒಂದು ರಿಫಾರ್ಮ್ಸ್ಗಳಾಗಲಿ ಯಾವುದೇ ಒಂದು ಕ್ರಮವನ್ನು ತಗೊಳ್ಳದೇ ಇರುವಂಥದ್ದು ಬಹಳ ನೆಗ್ಲಿಜೆನ್ಸ್ನ ತೋರಿಸ್ಕೊಡ್ತದೆ. ಹಾಗೆ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ 2018ರಲ್ಲಿ ಕೊಟ್ಟಿರುವಂತಹ ರಿಪೋರ್ಟನ್ನು ನೋಡಿದಾಗ 1580 MPs ಹಾಗೂ MLAs ಕ್ರಿಮಿನಲ್ ಚಾರ್ಜಸ್ಗಳನ್ನು ಫೇಸ್ ಮಾಡ್ತಾ ಇರುವಂಥದ್ದು ರಿಪೋರ್ಟಲ್ಲಿ ತೋರಿಸ್ಕೊಡ್ತಾ ಇದೆ. ಸೊ ಇಲ್ಲಿ ಒಟ್ಟಾರೆ ನೋಡಬೇಕು ಅಂದರೆ ಪೊಲಿಟಿಷಿಯನ್ಸ್, ಕ್ರಿಮಿನಲ್ಸ್ ಮತ್ತು ಪೊಲೀಸ್ ಈ ನೆಕ್ಸಸ್ ಎಲ್ಲಿವರೆಗೂ ಮುರಿಯೋದಿಲ್ಲವೋ ಅಲ್ಲಿವರೆಗೂ ಪೊಲೀಸ್ ರಿಫಾರ್ಮ್ಸಿಗೆ ಯಾವುದೇ ಬುನಾದಿ ಅಥವಾ ಯಾವುದೇ ಒಂದು ಕಿಕ್ ಸ್ಟಾರ್ಟ್ ಸರ್ಕಾರದ ಕಡೆಯಿಂದ ಆಗುತ್ತದೆ ಅನ್ನುವಂಥದ್ದು ಸುಳ್ಳು ಅಂತ ಹೇಳ್ತಾ ಇರುವಂಥದ್ದು. ಸೊ ಈ ಸಮಯದಲ್ಲಿ ಜುಡಿಷಿಯಲ್ ರಿಫಾರ್ಮ್ಸ್ಗೆ ಅಥವಾ ಜುಡಿಷಿಯರಿ ಮಧ್ಯಸ್ಥಿಕೆಯನ್ನು ವಹಿಸಿಬಿಟ್ಟು ಇದಕ್ಕೆ ಬುನಾದಿನ ಹಾಕಬೇಕು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನ್ಯಾಷನಲ್ ಪೊಲೀಸ್ ಕಮಿಷನ್ 1977 ಬಹಳ ಇಂಪಾರ್ಟೆಂಟ್. 2006ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಡೈರೆಕ್ಟಿವ್ಸ್ಗಳ ಬಗ್ಗೆ ನೆನಪಿಟ್ಕೋಬೇಕು. ಹಾಗೂ ಏನು ಮಾಡುವ ಅವಶ್ಯಕತೆ ಇದೆ ಅಂತಂದರೆ, ಮೊದಲನೇದಾಗಿ ಸ್ಟೇಟ್ ಸೆಕ್ಯೂರಿಟಿ ಕಮಿಷನನ್ನು ರಾಜ್ಯಗಳಲ್ಲಿ ಸ್ಥಾಪಿಸುವ ಅವಶ್ಯಕತೆ ಇದೆ. ಹಾಗೆ ಸ್ಟೇಟ್ ಸೆಕ್ಯೂರಿಟಿ ಕಮಿಷನನ್ನು ಸದ್ಯಕ್ಕೆ ಆಂಧ್ರ ಪ್ರದೇಶ್ ಹಾಗೂ ಕರ್ನಾಟಕ ಮಾತ್ರ ಈ ರೆಕಮೆಂಡೇಷನನ್ನು ಪಾಲಿಸ್ತಾ ಇರುವಂಥದ್ದು. ಮತ್ತು ಕೆಲವೊಂದು ರಾಜ್ಯಗಳಲ್ಲಿ DGPಗಳನ್ನು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗಳ ಅವಧಿಯನ್ನು 2 ವರ್ಷಕ್ಕೆ ಫಿಕ್ಸ್ ಮಾಡಬೇಕು ಅನ್ನುವಂಥದ್ದು ಸಹ ಒಂದು ರೆಕಮೆಂಡೇಷನ್ ಆಗಿತ್ತು. ಕೇವಲ 6 ರಾಜ್ಯಗಳು ಮಾತ್ರ ಇದನ್ನು ಪಾಲಿಸ್ತಾ ಇರುವಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಬಹಳಷ್ಟು ರಿಫಾರ್ಮ್ಸ್ಗಳು ಆಗುವ ಅವಶ್ಯಕತೆ ಇದೆ. ಸೊ ದಟ್ ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಪೊಲೀಸ್ ಸಿಸ್ಟಮಲ್ಲಿ ಬರಬೇಕು. ಅದು ಬಂದಾಗಲೇ ದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ನ ಕಾಪಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ. ಸೊ ಮತ್ತೆ ಹೊಸ ಸಂಚಿಕೆಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.